ಇಂದಿನಿಂದ ಶೈಕ್ಷಣಿಕ ಕ್ರಾಂತಿ ಸಾರಿದ ಪೇಟ ಆಲೂರಿನ ಹಾಲೇಶ್ವರ ಶಿವಯೋಗಾಶ್ರಮದ 48ನೇ ಜಾತ್ರಾ ಮಹೋತ್ಸವ. ಜಾಗತಿಕ ಯುಗದಲ್ಲಿ ಕರುನಾಡಿನಲ್ಲಿಯೇ ಕನ್ನಡ ನೆಲ, ಜಲ, ಪರಿಸರ, ಸೌಹಾರ್ದತೆ, ದಾಸೋಹ ಹಾಗೂ ಜಾತ್ಯತೀತ ಮನೋಭಾವನೆ ಮೂಡಿಸುವ ಶ್ರೀಮಂತ, ಮಧ್ಯಮ ವರ್ಗ, ಬಡವ ಎನ್ನದೇ ಸಮಸಮಾಜ ನಿರ್ಮಾಣಕ್ಕಾಗಿ ಗ್ರಾಮದಲ್ಲಿ ಶೈಕ್ಷಣಿಕ ಕ್ರಾಂತಿ ಮಾಡಿದ ಪೇಟ ಆಲೂರಿನ ಶ್ರೀ ಹಾಲೇಶ್ವರ ಕೃಪಾಪೋಷಿತ ಶಿವಯೋಗಾಶ್ರಮದ 48ನೇ ಜಾತ್ರಾ ಮಹೋತ್ಸವವು ಪರಮಪೂಜ್ಯ ತ್ರಿವಿಧ ದಾಸೋಹಿ ಹಾಲೇಶ್ವರ ಶಿವಶರಣರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಜರುಗಲಿದೆ. ಏಪ್ರಿಲ್ 1ರಂದು ಹಿರೇಮಠ ನೆಗಳೂರ ಪರಮಪೂಜ್ಯ ಲಿಂಗೈಕ್ಯ ಶೇ. ಬ್ರ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಇವರ ಅನುಗ್ರಹದಿಂದ ಶ್ರೀ ಮನುಪ ಶಾಲಿವಾಹನ ಶಕೆ 1948ನೇ ಪರಾಭೋನಾಮ ಸಂವತ್ಸರ ಚೈತ್ರಾ ಶುಭದಲ್ಲಿ ಶ್ರೀ ಹಾಲೇಶ್ವರ ಕತೃಗದ್ದುಗೆ ಹಾಗೂ ದುರ್ಗಾದೇವಿ ಮೂರ್ತಿಗೆ ವೇಮು ಮಲ್ಲಯ್ಯ ಶಿವಯ್ಯ ಹಿರೇಮಠರಿಂದ ರುದ್ರಾಭಿಷೇಕ ಜರುಗುವುದು. ಏಪ್ರಿಲ್ 1ರಂದು ಮಧ್ಯಾಹ್ನ 12:31 ಗಂಟೆಗೆ ಅಭಿಜಿನ್ ಶುಭ ಮುಹೂರ್ತದಲ್ಲಿ 9 ಜೋಡಿ ವಧು ವರರ ಸಾಮೂಹಿಕ ವಿವಾಹಗಳು ಜರುಗಲಿವೆ. ಸಾನ್ನಿಧ್ಯ ಶ್ರೀ ಶೆಫ್ರ ಮುದುಕೇಶ್ವರ ಶಿವಾಚಾರ್ಯರು ಮಹಾಸ್ವಾಮಿಗಳು ಮತ್ತು ಪೇಟ ಆಲೂರಿನ ಶ್ರೀ ಹಾಲೇಶ್ವರ ಶಿವಶರಣರಿಂದ ವಧುವರರಿಗೆ ಆಶೀರ್ವಚನ ಜರುಗುವುದು. ರಾತ್ರಿ 10:35ಕ್ಕೆ ಶ್ರೀ ಹಾಲಶಿವಯೋಗೀಶ್ವರ ಅಡ್ಡಪಲ್ಲಕ್ಕಿ ಹಾಗೂ ಮುಳ್ಳುಗದ್ದುಗೆ ಜರುಗಲಿದೆ. ಏಪ್ರಿಲ್ 2ರಂದು ಗುರುವಾರ ಸಂಜೆ 5:31ಕ್ಕೆ ಶ್ರೀ ಹಾಲೇಶ್ವರ ಮಹಾರಥೋತ್ಸವ ಜರುಗಲಿದೆ. ಧರ್ಮಸಭೆಯಲ್ಲಿ ಸಾನ್ನಿಧ್ಯ ಪರಮಪೂಜ್ಯ ಕೊಪ್ಪಳದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು, ನೆಗಳೂರಿನ ಪರಮಪೂಜ್ಯ ಶೆಫ್ರ ಗುರುಶಾಂತೇಶ್ವರ ಶ್ರೀ ಹಾಲೇಶ್ವರ ಶಿವಶರಣರಿಂದ ಆಶೀರ್ವಚನ ಜರುಗಲಿದೆ. ನಂತರ ಶ್ರೀ ಹಾಲಸೋಮೇಶ್ವರ ಹಿರಿಯ ಕನ್ನಡ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಗವಿಸಿದ್ದಯ್ಯ ಹಳ್ಳಿಕೇರಿಮಠರಿಂದ ಸಾಂಸ್ಕೃತಿಕ ಜಾನಪದ ಕಾರ್ಯಕ್ರಮ ಜರುಗಲಿವೆ. ಏಪ್ರಿಲ್ 3ರಂದು ಶುಕ್ರವಾರ ಸಂಜೆ 5:30ಕ್ಕೆ ಲಘು ರಥೋತ್ಸವ. ಸಂಜೆ 7:30ಕ್ಕೆ ಕಾರ್ಯಕ್ರಮದಲ್ಲಿ ಉಪನ್ಯಾಸ ಡಾ ಎಸ್.ಎಂ. ಮಠ, ಡಾ ಮಹೇಶ ಕೇರಿ ಅವರಿಂದ ರಸಮಂಜರಿ ಕೊಪ್ಪಳ ನಗರದ ಎಸ್.ಕೆ. ಅರ್ಪಿಸುವ ಜೈ ಕನ್ನಡ ಮೆಲೋಡಿಸ್ ಆರ್ಕೆಸ್ಟ್ರಾ ಇವರಿಂದ ಸಂಗೀತ ರಸಮಂಜರಿ ಹಾಸ್ಯ ಕಾರ್ಯಕ್ರಮ ಜರುಗಲಿದೆ. ಪ್ರಥಮ ಬಾರಿಗೆ ಕಡಕ ರೊಟ್ಟಿ ಜಾತ್ರೆ. ಏಪ್ರಿಲ್ 2ರಂದು ಗ್ರಾಮೀಣ ಭಾಗದಲ್ಲಿ ಪರಮಪೂಜ್ಯ ಶ್ರೀ ಹಾಲೇಶ್ವರ ಶಿವಶರಣರ ದೂರದೃಷ್ಟಿಯ ದ್ಯೋತಕವಾಗಿ ಜಾತಿ ಮತ ಪಂಥ ತೊಲಗಿಸುವ ಮೂಲಕ ಭಾವೈಕ್ಯತೆ ಮೂಡಿಸುವ ಹಿನ್ನೆಲೆ ಈ ಬಾರಿ ಅದ್ದೂರಿಯಾಗಿ ಪ್ರಥಮ ಬಾರಿಗೆ ರೊಟ್ಟಿ ಜಾತ್ರೆ ಜರುಗಲಿದೆ. ಬುಂದೆ ಮತ್ತು ಜಿಲೇಬಿ. ಭಕ್ತರ ಮೂಲಕ 4 ಕ್ವಿಂಟಾಲ್ ಬುಂದೆ, 3 ಕ್ವಿಂಟಾಲ್ ಜಿಲೇಬಿ ಭಕ್ತರು ಸವಿಯಲು ತಯಾರಿಸಿಡಲಾಗಿದೆ. ಪ್ರಥಮ ಬಾರಿಗೆ ರೊಟ್ಟಿ ಜಾತ್ರೆಯ ವಿಶೇಷ 5 ಕ್ವಿಂಟಲ್ ಜೋಳದ ರೊಟ್ಟಿ ತಯಾರಿಸಿಕೊಂಡು ಭಕ್ತರು ಮಠಕ್ಕೆ ತಂದು ಕೊಟ್ಟಿದ್ದಾರೆ. ಜಾತಿ ಭೇದವಿಲ್ಲದೆ ಮನೆಯಿಂದ 200ರಿಂದ 250ಕ್ಕೂ ಹೆಚ್ಚು ರೊಟ್ಟಿ ಸಿದ್ಧಪಡಿಸಿ ಮಠಕ್ಕೆ ಪೇಟ ಆಲೂರಿನ ಮತ್ತು ರಾಮೇನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದವರು ಟ್ರ್ಯಾಕ್ಟರ್ ಮೂಲಕ ತಂದುಕೊಟ್ಟಿದ್ದಾರೆ. ಕರಿ ಹಿಂಡಿ ಮತ್ತು ಬಾನ. ಈ ಜಾತ್ರೆಯಲ್ಲಿ ಅನ್ನದಿಂದ ಮಾಡಿದ ಬಾನ ಮತ್ತು 3 ಕ್ವಿಂಟಾಲ್ ಕರಿ ಹಿಂಡಿಯನ್ನು ತಯಾರಿಸಿದ್ದು. ಎಲ್ಲ ತರಕಾರಿ ಪದಾರ್ಥಗಳು, ಅಕ್ಕಿ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಮೆಣಸಿನಕಾಯಿ ಇವುಗಳಿಂದ ಕರಿಹಿಂಡಿ ತಯಾರಿಸಲಾಗಿದೆ. ಇದರ ಜೊತೆಗೆ ಅನ್ನದ ಬಾನ ಮೊಸರಿನಿಂದ ತಯಾರಿಸಲಾಗುತ್ತದೆ. ಪುಂಡಿ ಪಲ್ಲೆ 2 ಕ್ವಿಂಟಾಲ ಪುಂಡಿ ಪಲ್ಲೆಯನ್ನು ತಯಾರಿಸಲಾಗುವುದು ಮತ್ತು ಅಗಸಿ, ಗುರೆಳ್ಳು ಹಿಂಡಿ ಸವಿಯಲು ವಿವಿಧೆಡೆಗಳಿಂದ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಈ ರೊಟ್ಟಿ ಜಾತ್ರೆಗೆ ಸತತ 2 ತಿಂಗಳಿನಿಂದ ಜಾತ್ರಾ ಸಮಿತಿಯ ಅಧ್ಯಕ್ಷ ವೇದಮೂರ್ತಿ ಮಲ್ಲಯ್ಯ ಹಿರೇಮಠ, ಗೌರವ ಅಧ್ಯಕ್ಷ ಹಾಲಪ್ಪ ಕಬ್ಬರಳ್ಳಿ, ಉಪಾಧ್ಯಕ್ಷ ಹಾಲೇಶ ಸೂಡಿ, ಕಾರ್ಯದರ್ಶಿಗಳಾದ ಹಾಲಪ್ಪ ಹರ್ತಿ, ರವಿ ಸಂಶಿ, ಜಾತ್ರಾ ಸಮಿತಿಯ ಸರ್ವ ಸದಸ್ಯರು, ಹಿರಿಯರು, ಮಹಿಳೆಯರು, ಯುವಕರು ರೊಟ್ಟಿ ಜಾತ್ರೆಯ ಯಶಸ್ವಿಗೆ ಶ್ರಮಿಸುತ್ತಿದ್ದಾರೆ. ಶ್ರೀ ಹಾಲೇಶ್ವರ ಕೃಪಾ ಪೋಷಿತ ಶಿವಯೋಗಾಶ್ರಮದ 48ನೇ ಜಾತ್ರಾ ಮಹೋತ್ಸವದಲ್ಲಿ ಕಡುಬಡವರಿಗೆ ಸಾಮೂಹಿಕ ವಿವಾಹ. ವಿನೂತವಾಗಿ ಈ ಬಾರಿ ಭಕ್ತರ ಸಹಕಾರದ ಮೇರೆಗೆ ಜಾತಿ, ಮತ, ಪಂಥ ಭೇದ ಭಾವ ತೊರೆಯುವ ನಿಟ್ಟಿನಲ್ಲಿ ರೊಟ್ಟಿ ಜಾತ್ರೆಯ ಮೂಲಕ ಸಮ ಸಮಾಜ ಕಟ್ಟಲು ಮಹಾತ್ಮರ, ದಾರ್ಶನಿಕರ, ಸಂತರ ಆದರ್ಶ ಮೌಲ್ಯಗಳ ಮೂಲಕ ಜಾತ್ರಾ ಮಹೋತ್ಸವ ಜರುಗಲಿದೆ. ತ್ರಿವಿಧ ದಾಸೋಹಿ ಪರಮಪೂಜ್ಯ ಶ್ರೀ ಹಾಲೇಶ್ವರ ಶಿವಶರಣರು ಪೇಟ ಆಲೂರ ಮಠ